ಈಗ ತುಂಬಾ ಜನ ಲಾಸ್ ಆಗ್ತಾರೆ ಆಡ್ಕುರಿ. ಯಾಕೆ ಹೋಗ್ತಾರೆ ಸಂತೆಯಿಂದ ಎತ್ಕೊಂಡು ಬಂದ್ಬಿಡ್ತಾರೆ. ಅದಕ್ಕೆ ನಮ್ಗೆ ಒಂದಕ್ಕೆ 3 ಲಕ್ಷ 4 ಲಕ್ಷ ಬಿದ್ದಿದೆ. ಸೊ ಟೋಟಲ್ 10ಕ್ಕೆ 40 ಲಕ್ಷ ಬಿದ್ದಿದೆ. 10ಕ್ಕೆ ಸರ್. ಹೌದು. ಇಲ್ಲಿ ನಿಮ್ಗೆ 50 ಲಕ್ಷ ಸಬ್ಸಿಡಿ ಸಿಗ್ತದೆ. 1 ಕೋಟಿ ಇದೆ. ಇದು 150 kg ವರೆಗೆ ಬರ್ತದೆ ತೂಕ. ಶಾಮಿ ಇದೆ, ಅದು ಮ್ಯಾಕ್ಸಿಮಮ್ 8 ಲೀಟರ್ ಕಟ್ಟಿದ್ದಾರೆ. ಸ್ವಿಟ್ಜರ್ಲ್ಯಾಂಡ್ ಇದ್ದು. ಇದು ಹಾಲಿಗೆ ನಂಬರ್ 1. ಸರ್ ಎಷ್ಟು ಲೀಟರ್ ಬರುತ್ತೆ ಇದು? 11 ಲೀಟರ್ ಕೊಟ್ಟಿದೆ, ರೆಕಾರ್ಡ್ ಅದು. ಸೊ 2000 ಇದ್ರೆ ಡೈಲಿ ನಿಮ್ಗೆ 2000 ಲೀಟರ್ ಹಾಲು ಬರ್ತದೆ. ಆದ್ರೆ ಇದರಲ್ಲಿ ಹೆಚ್ಚಾಗಿ ಜೋಡಿ ಮರಿ ಹಾಕ್ತದೆ. ಎಷ್ಟು ಜನರೇಷನ್ ಬೇಕು ಪ್ಯೂರ್ ಬರಕ್ಕೆ ಕ್ರಾಸ್ ಮಾಡಿಸಿದಾಗ? ಅಲ್ಲ, ಈಗ F1 50%, F2 70%. ಹಸು ಸಾಕುದಿಲ್ಲ, ಯಾಕೆ ಅದ್ರಲ್ಲಿ ಏನು ಸಿಗುದಿಲ್ಲ. ಬಂಡವಾಳ ಆಗ್ಬೇಕು, 2-3 ಕೋಟಿ ಆಗ್ಬೇಕಾಗ್ತದೆ. ಬನ್ನೇರುಘಟ್ಟ ನ್ಯಾಷನಲ್ ಪಾರ್ಕಿಗೆ ಇದು ಹುಲಿ ಮರಿಗೆ, ಚಿರತೆ ಮರಿಗೆ, ಯಾಕೆ ಆಡಿನ ಹಾಲು ಆಲ್ಮೋಸ್ಟ್ 1 ಕೋಟಿ ಬೀಳ್ತದೆ. ಟ್ಯಾಗ್ ಅದು ಇನ್ಶೂರೆನ್ಸ್ ಟ್ಯಾಗ್ ಅದು. ಸರ್ ಇನ್ಶೂರೆನ್ಸ್ ಮೇಕೆಗಳಿಗೆ ಮಾಡ್ಕೊಡ್ತಾರಾ? ಸರ್ ಈಗ 1 ಲೀಟರ್ ಮಿಲ್ಕ್ ಎಷ್ಟಕ್ಕೆ ಮಾರ್ತೀರಿ ನೀವು? ಈಗ ನಾವು 250ಕ್ಕೆ ಕೊಡ್ತಾ ಇದ್ದೇವೆ. ಹಾಲಿನ ರೈತ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವು ಇವತ್ತು ಮೆಲ್ವಿನ್ ಸಾತಿ ಅವ್ರ ಜೊತೆ ಇದ್ದೀವಿ. ಇವರು ತುಂಬಾ ದೊಡ್ಡದಾಗಿ ಕುರಿ ಮತ್ತು ಮೇಕೆ ಸಾಕಾಣಿಕೆ ಮಾಡ್ತಾ ಇದ್ದಾರೆ. ಒಳ್ಳೆ ಬ್ರೀಡರ್ ಅಂತ ಹೇಳ್ಬೋದು. ಇವ್ರ ಬಗ್ಗೆ ಮುಂದೆ ಎಲ್ಲ ತಿಳ್ಕೊಂಡು ಯಾವ ರೀತಿ ಶುರು ಮಾಡವ್ರೆ, ಎಷ್ಟು ಸಾಕವ್ರೆ ಅಂತೆಲ್ಲ ಅವ್ರ ಹತ್ರನೇ ಕೇಳ್ಕೊಂಡು ಶುರು ಮಾಡೋಣ ಬನ್ನಿ. ಸರ್ ನಿಮ್ಮ ಹೆಸರು? ಮೆಲ್ವಿನ್ ಲೂಯಿಸ್ ಅಂತ. ಸರ್ ಇದು ಎಲ್ಲಿ ಲೊಕೇಟ್ ಆಗಿರೋ ಫಾರ್ಮ್ ಇದು? ಇದು ಚಿಕ್ಕದೇವರಹಳ್ಳಿ, ಹಾರೋಹಳ್ಳಿ ತಾಲೂಕು. ಸರ್ ಇದು ಮೇಕೆ ಸಾಕಾಣಿಕೆ ನೀವು ಯಾವ ಪರ್ಪಸ್ಗೋಸ್ಕರ ಮಾಡ್ತಾ ಇರಿ ಸರ್ ಇದು? ಇದು ಡ್ಯೂಯಲ್ ಪರ್ಪಸ್. ಡ್ಯೂಯಲ್ ಪರ್ಪಸ್ ಅಂದ್ರೆ ಹಾಲು ಮತ್ತೆ ಮಾಂಸ ಎರಡು. ಸರ್ ಎಷ್ಟು ಇದೆ ನಿಮ್ಮ ಹತ್ರ? ಈಗ ನಮ್ಮ ಹತ್ರ 1200 ಇದ್ದಾವೆ. ಸರ್ ಇದೆಲ್ಲ ಯಾವ ಬ್ರೀಡ್ ಸರ್ ಇವೆಲ್ಲ? ಇದು ಅಂದ್ರೆ ನಮ್ದು ಇಂಡಿಯನ್ ಬ್ರೀಡ್ ಜಮ್ನಾಪಾರಿ, ಜಕ್ರಾನ, ಕೆಲವು ಸಿರೋಹಿಗಳಿದ್ದಾವೆ. ಅಂದ್ರೆ ಎಲ್ಲ ಹಾಲಿನ ವೆರೈಟಿಗಳು. ಅದಕ್ಕೆ ನಾವು ಹೊರದೇಶದ್ದು ಬ್ರೀಡ್ಗಳು ಯಾವುದು ನೋಡಿ, ಇದಿದೆ ಶಾಮಿ. ಇದು 150 kg ವರೆಗೆ ಬರ್ತದೆ ತೂಕ. ಪ್ಲಸ್ ಹಾಲು 4ರಿಂದ 6 ಲೀಟರ್ ಕೊಡ್ತದೆ. ಮತ್ತೆ ಸಾನೇನ್ ಇದೆ, ಸ್ವಿಟ್ಜರ್ಲ್ಯಾಂಡ್ ಬ್ರೀಡ್. ಅಲ್ಪೈನ್ ಇದೆ, ಅದು ಜರ್ಮನ್ ಬ್ರೀಡ್. ಸೊ ಅದನ್ನು ಇದಕ್ಕೆ ಕ್ರಾಸ್ ಮಾಡಿ ತಳಿ ಅಭಿವೃದ್ಧಿ ಮಾಡ್ತಾ ಇದ್ದೇವೆ. ಸರ್ ಮಿಲ್ಕಿಂಗ್ ಎಲ್ಲ ಎಷ್ಟೆಷ್ಟು ಬರುತ್ತೆ ಸರ್ ಅದೊಂದು? ಅಲ್ಲ, ಅದೇ ನಾನು ಹೇಳಿದೆ ಅಲ್ಲ, ಬ್ರೀಡ್ ಮೇಲೆ ಹೋಗ್ತದೆ. ಈಗ ಶಾಮಿ ಇದೆ, ಅದು ಮ್ಯಾಕ್ಸಿಮಮ್ 8 ಲೀಟರ್ ಕಟ್ಟಿದ್ದಾರೆ. ಈಗ ಸಾನೇನ್ ಇದೆ, ಅದು ಸ್ವಿಟ್ಜರ್ಲ್ಯಾಂಡ್ ಅಲ್ಲಿ 11 ಲೀಟರ್, ಅದು ರೆಕಾರ್ಡ್ ಈಲ್ಡ್ ಅದರದ್ದು. ಆದ್ರೆ ಇಲ್ಲಿ ಬಂದಾಗ ವಾತಾವರಣ ಬದಲಾಗ್ತದೆ, ಅದು ಈಲ್ಡ್ ಡ್ರಾಪ್ ಆಗ್ತದೆ. ಸರ್ ಇದು ಮಟನ್ ಪರ್ಪಸ್ಗೆಲ್ಲ ಇಲ್ಲಿ ಡಿಮ್ಯಾಂಡ್ ಐತೆ ಸರ್ ನಮ್ಮ ಇದು ಲೋಕಲ್ ಅಲ್ಲೆಲ್ಲ? ಅಲ್ಲ, ಈಗ ಎಲ್ಲ ಮಾಂಸ ತಿನ್ನುವವರೇ ಅಲ್ಲ. ಮಟನ್ ಪರ್ಪಸ್ ಅಂದ್ರೆ ಅವ್ರಿಗೆ ಕ್ವಾಲಿಟಿ ಬೇಕು. ಈಗ ನೋಡಿ, ನಮ್ಮ ಹತ್ರ ಈಗ ಆಡುಗಳಿಲ್ಲ, ಎಲ್ಲ ತಗೊಂಡು ಹೋಗ್ತಾರೆ. ಈಗ ನೆರವಿ ಹೇಳಿದ್ರೆ ಒಂದು 10 ಕೊಡಿ, 15 ಕೊಡಿ, 20 ಕೊಡಿ ಬರ್ತಾರೆ ಒಬ್ಬೊಬ್ಬ. ಬ್ರೀಡಿಂಗ್ ಮಾಡ್ತಾ ಇದೀರಿ, ಬ್ರೀಡಿಂಗ್ ಯಾವ ರೀತಿ ಮಾಡ್ಬೇಕು, ಯಾವ ತರ ಯಾವ ಕ್ರಾಸ್ ಮಾಡಿದ್ರೆ ಸ್ವಲ್ಪ ತಿಳಿಸ್ಕೊಡಿ ಸರ್ ಅದ್ರ ಬಗ್ಗೆ. ಅಲ್ಲ, ಅದೇ ನಿಮ್ಗೆ ಯಾವ ರೀತಿ ಮೇಕೆಗಳು ಬೇಕು ಅದರ ಪ್ರಕಾರ ನೀವು. ಈಗ ನಮ್ಗೆ ಶಾಮಿ ಮೇಲೆ ನಾವು ಫೋಕಸ್ ಜಾಸ್ತಿ ಮಾಡ್ತೇವೆ, ಹೌದಲ್ಲ? ಸೊ ಅದೇ ಈಗ ನಮ್ಗೆ ಟಾರ್ಗೆಟ್ 2000 ಮೇಕೆ ಮಾಡಬೇಕು. ಅದು ಯಾವುದು? ಶಾಮಿ ಕ್ವಾಲಿಟಿ. ಸೊ 2000 ಇದ್ರೆ ಡೈಲಿ ನಿಮ್ಗೆ 2000 ಲೀಟರ್ ಹಾಲು ಬರ್ತದೆ. ಅವಾಗ ನೀವು ಪ್ರೊಸೆಸಿಂಗ್ ಪ್ಲಾಂಟಿಗೆ ಹಾಕ್ಬೋದು. ಯಾಕೆ ಅದಕ್ಕೂ ಬಂಡವಾಳ ಆಗ್ಬೇಕು, 2-3 ಕೋಟಿ ಆಗ್ಬೇಕಾಗ್ತದೆ. ಸರ್ ಈಗ ನಮ್ಮ ಲೋಕಲ್ ತಳಿಗೆ ಇದು ಕ್ರಾಸ್ ಮಾಡ್ಬೇಕು ಅಂದ್ರೆ ಈ ಬ್ರೀಡ್ ಎಷ್ಟು ಜನರೇಷನ್ ಬೇಕು ಪ್ಯೂರ್ ಬರಕ್ಕೆ ಕ್ರಾಸ್ ಮಾಡಿಸಿದಾಗ? ಅಲ್ಲ, ಈಗ F1 50%, F2 75, F3 88, F4 94, ಹೌದಲ್ಲ? F5 97. ಈಗ ನಿಮ್ಗೆ F3 ಅಂದ್ರೆ ಆಲ್ಮೋಸ್ಟ್ ಪ್ಯೂರ್ ಆಗಿ ಬಿಡ್ತದೆ. ಅದು ನಿಮ್ಗೆ ನೋಡುವಾಗ ಅದು ವ್ಯತ್ಯಾಸ ಕಾಣೋದಿಲ್ಲ, ತಾಯಿ ಮತ್ತೆ ಮಕ್ಕಳನ್ನು ಇಟ್ರೆ. ಸರ್ ಈಗ ನೀವು ಶೆಡ್ ಕಟ್ಸಿದಿರಿ, ಏನಾರ ಲೋನ್ ಮೇಲೆ ಸರ್ಕಾರದಿಂದ ಏನಾರ ಸೌಲಭ್ಯಗಳು? ಈಗ ನೋಡಿ, ಈಗ NLM ಸ್ಕೀಮ್ ಇದೆ, ಅಲ್ಲಿ ನಿಮ್ಗೆ 50 ಲಕ್ಷ ಸಬ್ಸಿಡಿ ಸಿಗ್ತದೆ, 1 ಕೋಟಿ ಇದೆ. ಹಾಗೆ 20 ಲಕ್ಷಕ್ಕೆ 10 ಲಕ್ಷ ಸಿಗ್ತದೆ. ಆ ರೀತಿ 50% ಸಬ್ಸಿಡಿ. ಆದ್ರೆ ಅದೀಗ ಏನು ಸ್ಕೀಮ್ ಹೋಲ್ಡ್ ಮಾಡಿದ್ದಾರೆ. ಬೇರೆ ಬ್ಯಾಂಕ್ ಇಂದ ಸ್ಟೇಟ್ ಗವರ್ಮೆಂಟ್ ನಾಬಾರ್ಡ್ ಸಬ್ಸಿಡಿ ಎಲ್ಲ ಇದ್ದಾವೆ. ಸರ್ ಈಗ ನಿಮ್ಮ ಬ್ರೀಡ್ ಗಳು ತೋರಿಸ್ತೀರಾ, ಯಾವ್ಯಾವ ಬ್ರೀಡ್ ಅಂತ ಒಂದ್ ಸ್ವಲ್ಪ? ಎಷ್ಟು ಕೊಟ್ಟು ತಂದಿದ್ದೀರಿ, ಎಷ್ಟು? ಅಲ್ಲ, ಇದು ಈಗ ನೋಡ್ತಿರಲ್ಲ, ಇದು ನಾವು 10 ತಂದಿದ್ದೇವೆ. 5 ಹೆಣ್ಣು 5 ಗಂಡು. ಇದಕ್ಕೆ ನಮ್ಗೆ ಒಂದಕ್ಕೆ 4 ಲಕ್ಷ ಬಿದ್ದಿದೆ. ಸೊ ಟೋಟಲ್ 10ಕ್ಕೆ 40 ಲಕ್ಷ ಬಿದ್ದಿದೆ. 10ಕ್ಕೆ ಸರ್? ಹೌದು. ಸರ್ ನೀವೇ ಇಂಪೋರ್ಟ್ ಮಾಡಿಸ್ಕೊತೀರಾ? ಇಲ್ಲ, ಅದಕ್ಕೆ ಬೇರೆ ಜನ ಇದ್ದಾರೆ. ನಮ್ ಕೆಲಸ ಆಡು ಕುರಿ ಸಾಕು. ಹೌದು ಸರ್, ಎಲ್ಲದರಲ್ಲಿ ಕೈ ಹಾಕ್ಲಿಕ್ಕೆ ಆಗುದಿಲ್ಲ ಅಲ್ಲ. ಸರ್ ಬೇರೆ ಬ್ರೀಡ್ ಇದ್ಬಿಟ್ರೆ ಅದೊಂದ್ ಸ್ವಲ್ಪ ಬೇರೆ ಬ್ರೀಡ್ ಅದೇ ಅಲ್ಲ, ಬೇರೆ ತೋರಿಸ್ತೇನೆ ನಾನು. ತೋರಿಸಿ ಸರ್. ನೋಡಿ, ಈಗ ಇಲ್ಲಿ ಇದೆ ಅಲ್ಲ, ಸಾನೇನು. ಸರ್
ಸಾನೇನ್ ಸ್ವಿಟ್ಜರ್ಲ್ಯಾಂಡ್ ಇದ್ದು. ಹಾ ಇದು ಹಾಲಿಗೆ ನಂಬರ್ 1. ಸರ್ ಎಷ್ಟು ಲೀಟರ್ ಬರುತ್ತೆ ಇದು? ಅಲ್ಲ, ಅಲ್ಲಿ ವೆದರಿಗೆ ನಿಮ್ಗೆ ಇಷ್ಟು ಕೊಟ್ಟಿದೆ, ಎಷ್ಟು 11 ಲೀಟರ್ ಕೊಟ್ಟಿದೆ. ರೆಕಾರ್ಡ್ ಅದು 11 ಹೇಳಿದ್ರೆ ಎಲ್ಲರೂ ಹಾಗೆ ಕೊಡುತ್ತೆ. ಅಂದ್ರೆ ಅಲ್ಲಿ ಅವ್ರದ್ದು ಮೇಂಟೆನೆನ್ಸ್ ಅಷ್ಟೇ ಚೆನ್ನಾಗಿರ್ತದೆ. ಈಗ ಅಲ್ಲಿ ಪಕ್ಕದಲ್ಲಿ ಇದೆ ಅಲ್ಲ, ಅದು ಸಾನೆನ್ನೆ. ಸರ್ ಇವು ಎಷ್ಟೆಷ್ಟು ಮರಿ ಹಾಕುತ್ತೆ ಸಾನೇನು? ಮಾಮೂಲಿ ನಮ್ಮ ಆಡಿನಾಗೆ 1, 2, 3 ಹಾಕ್ತವೆ ನೋಡಿ. ಇವೆಲ್ಲ ಸಾನೆನ್ಗಳು ಪ್ಯೂರ್ ಇದೆ ನೋಡಿ. ಅಲ್ಲಿ ಒಂದು ಮರಿ ಕಾಣ್ತದಲ್ಲ, ಅದು ಪ್ಯೂರ್ ಮರಿ. ಸರ್ ಈಗ ಪ್ಯೂರ್ ಅಂತ ಯಾವ್ದೇ ಬ್ರೀಡ್ ಆಡ್ ಕಂಡು ಹಿಡಿಯೋದು ಹೆಂಗೆ? ಪ್ಯೂರ್ ಅಂದ್ರೆ ಅದನ್ನು ನೋಡುವಾಗ ಗೊತ್ತಾಗ್ತದಲ್ಲ ನಿಮ್ಗೆ. ಸರ್ ಈಗ ಹೊಸದಾಗಿ ಶುರು ಮಾಡ್ತಾ ಇರ್ತೀವಿ, ಈಗ ಒಬ್ಬೊಬ್ರು ಇದ್ ಮಾಡ್ಬಿಡ್ತಾರೆ. ತೋರಿಸಿದೆ ಅಲ್ಲ ನೋಡಿ, ಇದೀಗ ಪ್ಯೂರ್ ಶಾಮಿ ಇದು ಇಲ್ಲಿ ಕಾಣ್ತದಲ್ಲ. ಹಾ ಸರ್. ಸರ್ ಇದು ನಿಮ್ಮಲ್ಲೇ ಹುಟ್ಟಿರೋದಾ? ಇದು ನಮ್ಮ ಹತ್ರ ಹುಟ್ಟಿದ್ದು. ಆದ್ರೆ ಅದಲ್ಲ, ಅಲ್ಲಿ ದೊಡ್ಡದು ಕಾಣ್ತದಲ್ಲ, ಅದಲ್ಲ. ನಿಮ್ಗೆ ಹೇಳಿದೆ ಅಲ್ಲ, 10 ಮರಿ ನಾವು ತಂದಿದ್ದೇವೆ, 5 ಗಂಡು 5 ಹೆಣ್ಣು. ಸರ್ ಆಲೆ ಮಿಲ್ಕಿಂಗ್ ಶುರು ಮಾಡಿದೀರಾ ನೀವು? ಅಲ್ಲ, ನಮ್ದೀಗ ಹೋಗ್ತಾ ಇದೆ ಈಗ ಬನ್ನೇರುಘಟ್ಟ ನ್ಯಾಷನಲ್ ಪಾರ್ಕಿಗೆ. ಇದು ಹುಲಿ ಮರಿಗೆ, ಚಿರತೆ ಮರಿಗೆ. ಯಾಕೆ ಆಡಿನ ಹಾಲು ಬೇಗ ಜೀರ್ಣ ಆಗ್ತದೆ, ಬೇರೆ ಹಸು ಹಾಲು ಕೊಟ್ಟರೆ ಎಲ್ಲ ಬೇದಿ ಶುರು ಆಗ್ತದೆ. ಮತ್ತೆ ಇಲ್ಲಿ ಆನೆ ಮರಿಗೆ ಡೈಲಿ 10 ಲೀಟರ್ ಬೇಕು ಒಂದು ಆನೆ ಮರಿಗೆ. ಸರ್ ಈಗ ಇವಕ್ಕೆ ರೋಗಗಳೆಲ್ಲ ಬರ್ತಾವಲ್ಲ, ಅಲ್ಲಿಂದ ಇಲ್ಲಿಗೆ ಅಡ್ಜಸ್ಟ್ ಆಗ್ಬೇಕು ಅಂದ್ರೆ ಯಾವ ರೀತಿ ಅಡ್ಜಸ್ಟ್ ಆಗುತ್ತೆ? ಅಲ್ಲ, ಅಡ್ಜಸ್ಟ್ ಅಂದ್ರೆ ಅದು ಕ್ಲೈಮೇಟ್ ಗೆ, ಹೌದಲ್ವಾ? ಈಗ ಏನಾಗಿದೆ, ಸೈಪ್ರಸ್ ಕ್ಲೈಮೇಟ್ ಮತ್ತೆ ಇಲ್ಲಿದ್ದು ಒಂದೇ ಕ್ಲೈಮೇಟ್. ಆದ್ರಿಂದ ನಿಮ್ಗೆ ಹಾಲಲ್ಲಿ ಇಳುವರಿ. ಆದ್ರೆ ಸ್ವಿಟ್ಜರ್ಲ್ಯಾಂಡ್ ಇಂದ ಇಲ್ಲಿಗೆ ಬಂದಾಗ ಇದು ಡ್ರಾಪ್ ಆಗ್ತದೆ. ಅಲ್ಲಿ ಚಳಿ ಜಾಸ್ತಿ ಇರ್ತದೆ. ಸರ್ ಈ ಬ್ರೀಡ್ ಎಷ್ಟು ಬಾಡಿ weight ಬರ್ತದೆ? ಅಲ್ಲ, ಅದೇ 150 kg ವರೆಗೆ ಹೋಗ್ತದೆ. ನೀವು ಮತ್ತೆ ಬಕ್ರೀದಿಗೆ ಹೇಳಿದ್ರೆ 200 kg ವರೆಗೂ ತಕೊಂಡು ಹೋಗ್ತದೆ. ಮಹಾರಾಷ್ಟ್ರದ್ದು ಲೋಕಲ್ ಆಡು ಒಸ್ಮಾನಾಬಾದಿ ಹೇಳ್ತಾರೆ. ಆದ್ರೆ ಇದರಲ್ಲಿ ಹೆಚ್ಚಾಗಿ ಜೋಡಿ ಮರಿ ಹಾಕ್ತದೆ. ಸೊ ಇದನ್ನು ನಾವು ಶಾಮಿ ಜೊತೆ ಕ್ರಾಸಿಂಗ್ ಮಾಡಿ ಮರಿ ತೆಗಿತೇವೆ. ಸರ್ ಇದು ಟ್ಯಾಗ್ ಎಲ್ಲ ಹಾಕಿದ್ರಿ ಏನ್ ಸರ್? ಟ್ಯಾಗ್ ಅದು ಇನ್ಶೂರೆನ್ಸ್ ಟ್ಯಾಗ್ ಅದು. ಸರ್ ಇನ್ಶೂರೆನ್ಸ್ ಮೇಕೆಗಳಿಗೆ ಮಾಡ್ಕೊಡ್ತಾರಾ? ಅಲ್ಲ, ಅದು ನಿಮ್ಮ ಮೇಲೆ ಬಿದ್ದದ್ದು. ಬೇಕು ಹೇಳಿದ್ರೆ ಈಗ 2 ಲಕ್ಷ ರೂಪಾಯಿ ಪ್ರೀಮಿಯಂ ಕಟ್ಟಬೇಕು ಸರ್ ಮೊದ್ಲೇ. ಅಲ್ಲ, ಇನ್ಶೂರೆನ್ಸ್ ಮಾಡ್ಬೇಕಾದ್ರೆ. ನೋಡಿ, ಇದು ಆಲ್ಪೈನ್ ಹೇಳಿ ಸರ್. ಇದು ಹೌದು. ಸರ್ ಇದು ಯಾವ ತರ ಇನ್ಶೂರೆನ್ಸ್ ಮಾಡಿಸ್ತೀರಿ ನೀವು? ಕಮರ್ಷಿಯಲ್. ಗವರ್ಮೆಂಟ್ ಏನು ಫ್ರೀ ಆಗಿ ಮಾಡ್ತಾರ? ಇಲ್ಲ, ಮಾಡೋದಿಲ್ಲ. ಅದೇನು ಮಾಡಿದ್ರೆ 4-5 ಆಡುಗಳಿಗೆ ಒಂದು ಸ್ಕೀಮ್ಗಳು ಬರ್ತವೆ. ಆವಾಗ ಅವರು ಸಾಲ ತಕೊಂಡಿರ್ತಾರೆ, ಆವಾಗ ಅದಕ್ಕೆ ಇನ್ಶೂರೆನ್ಸ್ ಅವರೇ ಮಾಡ್ಬೇಕಾಗ್ತದಲ್ಲ. ತುಂಬಾ ಜನ ಲಾಸ್ ಆಗ್ತಾರೆ ಆಡುಕುರಿ. ಯಾಕೆ ಹೋಗ್ತಾರೆ ಸಂತೆಯಿಂದ ಎತ್ಕೊಂಡು ಬಂದ್ಬಿಡ್ತಾರೆ, ತೂಕ ತಕೊಳ್ಳೋದಿಲ್ಲ, ಮತ್ತೆ ವ್ಯಾಕ್ಸಿನೇಷನ್ ಆಗಿರೋದಿಲ್ಲ. ಸೊ ಇದೊಂದು ಸೆಪರೇಟ್ ಸಬ್ಜೆಕ್ಟ್. ಇದ್ರದ್ದು ಥರೋ ನಾಲೆಜ್ ಇರ್ಬೇಕು ಮನುಷ್ಯನಿಗೆ. ಸರ್ ಇದು ನಾಲೆಡ್ಜ್ ಇಲ್ಲ ಅಂದ್ರೆ ಮಾಡೋದ್ ಕಷ್ಟ ಅಂತೀರಾ? ಅಲ್ಲಲ್ಲ, ಪ್ರತಿಯೊಂದು ನೀವು ಏನೇ ಫೀಲ್ಡ್ಗೆ ಹೋಗಿ ವ್ಯವಸಾಯ ಮಾಡ್ಬೇಕಾದ್ರೂ ನಿಮ್ಗೆ ಅದ್ರ ಬಗ್ಗೆ ತಿಳುವಳಿಕೆ ಇರ್ಬೇಕಲ್ಲ. ಈಗ ಅಲ್ಲಿ ಕಾಣ್ತದಲ್ಲ, ಆ ತಾಯಿ ಎಷ್ಟು ವೀಕ್ ಇದೆ. ಈಗ ಇದು ಮರಿ F1 ಅದು. ಅದ್ರ ತಂದೆ ಶಾಮಿ ನೋಡಿ ಹೇಗಿದೆ, ಅಡ್ಡ ಬಂದಿದೆ. ಅಂದ್ರೆ ಅದು ತೂಕ ಚೆನ್ನಾಗಿ ತಗೊಳ್ತದೆ ನೋಡಿ. ಇದೆಲ್ಲ ಈಗ ಇಂಪ್ರೂವ್ಡ್ ವರ್ಷನ್, ಈಗ F1 ಆಗಿ ಬಂದಿದ್ದು. ಸರ್ ಇದ್ಯಾವ ಬ್ರೀಡ್? ಯಾವುದು ಇದು? ಇದು UP ಇದ್ದು ಜಮ್ನಾಪರಿ ಹೇಳ್ತಾರೆ. UP ಜಮ್ನಾಪರಿ. ಹೌದೌದು. ಬಾಡಿ ವೈಟ್ ಇರ್ತದೆ, ಕಿವಿ ಮೇಲೆ ಬ್ರೌನ್ ಸ್ಪಾಟ್ಸ್ ಬರ್ತದೆ. ಸರ್ ಇದೇನ್ ಪ್ರೈಸ್ ಇರುತ್ತೆ? ಈಗ ಅಲ್ಲಿ ನಿಮ್ಗೆ ತೂಕ ಒಂದು 500 ರೂಪಾಯಿ ಲೆಕ್ಕ ಸಿಗ್ತದೆ. ಹೌದು. ಈಗ ನೋಡಿ, ಇದು ಇಂಡಿಯನ್ ಬ್ರೀಡ್ ಒಸ್ಮಾನಾಬಾದಿ. ಅದು ಜಮ್ನಾಪರಿ ಇಂಡಿಯನ್ ಬ್ರೀಡು. ಜಕ್ರಾನ ಇಂಡಿಯನ್ ಬ್ರೀಡು. ಜಕ್ರಾನ ಅಂದ್ರೆ ಬಾಡಿ ಬ್ಲಾಕ್ ಇದ್ದು ಕಿವಿ ವೈಟ್ ಬರ್ತದೆ. ಸರ್ ಈಗ ನಿಮ್ಮ ಹತ್ರ ಎಷ್ಟು ಮಿಲ್ಕಿಂಗ್ ಕೊಡ್ತಾವೆ ಸರ್ ಒಂದು ಮೇಕೆ ಜಾಸ್ತಿ ಮಿಲ್ಕಿಂಗ್ ಕೊಡೋದು ಅಂದ್ರೆ? ಅಲ್ಲ, ಅದೇ ನಾವು ಹೇಳಿದೆಲ್ಲ 4-5 ಲೀಟರ್ ನಾವು ಕರೆದಿದ್ದೇವೆ. ಅಲ್ಲಿದೆ, ಅದನ್ನ ತೋರಿಸ್ತೇನೆ ನಿಮಗೆ. ಅಲ್ಮೇಲೂ ಜಾಸ್ತಿ ಓಡಿಸ್ಬೇಡಿ, ಇಬ್ರು ನಿಲ್ಲಿ ಒಂದು ಜಾಗದಲ್ಲಿ. ಅವನಿಗೆ ಸ್ವಲ್ಪ ಹತ್ರ ಹೋಗಿ ಹಿಡಿಲಿಕ್ಕೆ ಹೇಳಿ. ನೋಡಿ, ಈಗ ಕ್ರಾಸ್ ಮರಿಗಳು ಹೇಗೆ ಬರ್ತವೆ ನೋಡಿ. ನೋಡಿ, ಈಗ ಇದರಲ್ಲಿ ನಾವು 4.5 ಲೀಟರ್ ಹಾಲು ಕರೆದಿದ್ದೇವೆ ಸರ್ ಇದರಲ್ಲಿ. ಹೌದು. ಅದಕ್ಕೆ ಇನ್ನು ಹೈ ಪ್ರೋಟೀನ್ ಡಯಟ್ ಕೊಟ್ರೆ ನೀವು 6 ಲೀಟರ್ ವರೆಗೆ ತಕೊಂಡು ಹೋಗ್ಬೋದು. ಸರ್ ಇವಕ್ಕೆಲ್ಲ ಫುಡ್ ಏನೇನ್ ಮೇಂಟೈನ್ ಮಾಡ್ತೀರಿ ಸರ್? ಈಗ ನೀವು ನೋಡ್ತೀರಲ್ಲ, ಅದು ಜೋಳದ ಕಡ್ಡಿ ಸೈಲೇಜ್ ಬಂದಿದೆ ಅದು. ಇಲ್ಲ, ಜೋಳದ ಕಡ್ಡಿನೇ ಪುಡಿ ಮಾಡಿ ಹಾಕ್ತೇವೆ. ಮಧ್ಯಾಹ್ನ ಇದು ಬಿಯರ್ ವೇಸ್ಟ್, ಹುರುಳಿ ಕಾಳು, ಮತ್ತೆ ನಿಮ್ದು ಹಿಂಡಿ, ಫೀಡ್ಸ್ ಎಲ್ಲ ಮಿಕ್ಸ್ ಮಾಡಿ ಮಧ್ಯಾಹ್ನ ಕೊಡ್ತೇವೆ. ಪುನಃ ಸಂಜೆ ಪುನಃ ಇದೇ ಕೊಡ್ತೇವೆ, ಗ್ರೀನ್ ಕೊಡ್ತೇವೆ. ಸರ್ ಈ ಒಣ ಹುಲ್ಲು ಏನೋ ಆತರ ಹಾಕೋದಿಲ್ವಾ?
ಆ ಹುಲ್ಲು ತಿನ್ನೋದಿಲ್ಲ ಇವು. ಏನಾಗ್ತದೆ ಇವರು, ನೀವು ಒಳ್ಳೆ ಕ್ವಾಲಿಟಿ ಫುಡ್ ಕೊಟ್ಟಾಗ, ಈಗ ನೀವು ಒಳ್ಳೆ ಮಾಂಸ ಕೊಟ್ರೆ ಅವರು ತರಕಾರಿ ತಿನ್ನೋದಿಲ್ಲ, ಹೌದಲ್ಲ? ಸೊ ಹೈ ಪ್ರೋಟೀನ್ ಡಯಟ್ ಕೊಡ್ಬೇಕು. ಸರ್ ಈಗ ಒಂದು ಲೀಟರ್ ಮಿಲ್ಕ್ ಎಷ್ಟಕ್ಕೆ ಮಾರ್ತೀರಿ ನೀವು? ಈಗ ನಾವು 250ಕ್ಕೆ ಕೊಡ್ತಾ ಇದ್ದೇವೆ. ಮಾರ್ಕೆಟ್ ವ್ಯಾಲ್ಯೂ ಇನ್ನೂ ಜಾಸ್ತಿ ಇದೆ. ಮಾಲ್ಸ್ ಅಲ್ಲೆಲ್ಲ ಹೋದ್ರೆ ಅವ್ರು ಜಾಸ್ತಿ ರೇಟಿಗೆ ಮಾಡ್ತಾ ಇದ್ದಾರೆ. ಸರ್ ಈಗ ಒಂದು ಮೇಕೆ ಕ್ರಾಸಿಂಗ್ ಮಾಡ್ಸ ಏಜ್ ಅಂದ್ರೆ ಎಷ್ಟು ದಿವಸ ಆಗಿರ್ಬೇಕು? ಸ್ಟಾರ್ಟಿಂಗ್ ಈ ತರ ಚಿಕ್ಕ ತಾಯಿಗೆ ಕ್ರಾಸ್ ಮಾಡ್ಬೇಕು, ಅವಾಗ ಮರಿ ಚೆನ್ನಾಗಿ ಬರ್ತದೆ. ಅದ್ರ ಗರ್ಭಕೋಶ ಎಲ್ಲ ಡೆವಲಪ್ ಆಗ್ಬೇಕಲ್ಲ. ಸರ್ ಇದು ಎಷ್ಟು ದಿವಸ ಮಿಲ್ಕಿಂಗ್ ಕೊಡುತ್ತೆ ಸರ್ ಇದು? ಈಗ ಇದು ನಾವು 8-9 ತಿಂಗಳವರೆಗೂ ಬರ್ತದೆ. ಅಷ್ಟು ದಿವಸದ ಗಂಟೆ ಕ್ರಾಸಿಂಗ್ ಅಲ್ಲ ಕ್ರಾಸಿಂಗ್ ಮೊದ್ಲು ಹೀಟ್ ತಕೊಂಡು ಅಷ್ಟರವರೆಗೆ ಅದು ಕೊಡ್ತಾನೆ ಹೇಗೆ HF ಹಸು ಇದೆ ಅಲ್ಲ. ಸರ್ ಇದ್ರಲ್ಲಿ ಮಿಲ್ಕಿಂಗ್ ಒಟ್ಟು ಜಾಸ್ತಿ ಬರ್ತದೆ ಅಂತ ಹೇಳ್ತೀರಿ. ನಾವು ಇಂಪೋರ್ಟ್ ಮಾಡಿದ್ದೇವಲ್ಲ, ಎಲ್ಲಿರೇನು ಸಂತೆಗೆ ಹೋದ್ರೆ ಬೇಕಾದಷ್ಟು ಸಿಗ್ತವೆ. 8-10 ಸಾವಿರ ಕೊಟ್ಟೆ. ಈಗ ಅದಕ್ಕೆ ನಾವು 20 kg ಮರಿಗೆ 8,000 ಕೊಟ್ಟು ಮಹಾರಾಷ್ಟ್ರದಿಂದ ತಂದೆವು. ಸರಿ, ಶುರು ಮಾಡಿ ಎಷ್ಟು ದಿವಸ ಆಯ್ತು ಸರ್ ನೀವು? ನಮ್ದು ಫಾರ್ಮ್ ಸ್ಟಾರ್ಟ್ ಮಾಡಿ ಆಯ್ತು 15 ವರ್ಷ ಆಯ್ತು ಈಗ. ಸರ್ ಫಾರ್ಮ್ ಸ್ಟಾರ್ಟ್ ಮಾಡಿ? ಹೌದು, ಆಡಿದ್ದು ಮೇಕೆದ್ದು. ಸರ್ ಮೇಕೆ ಫಾರ್ಮ್ ಶುರು ಮಾಡ್ಬೇಕು ಅಂತ ನಿಮ್ಗೆ ಯಾಕೆ ಅನಿಸ್ತು? ಅಲ್ಲ, ನಮ್ದು ಹಂದಿದ್ದಿದೆಯಲ್ಲ ಆಲ್ರೆಡಿ. ಸೊ ಇದು ಆರ್ಡರ್ ಮಾಡೋಣ ಹೇಳ್ಕೊಂಡು. ಹೌದಲ್ಲ? ಮಿನರಲ್ಸ್ ಏನಾರ ಮಿಕ್ಸ್ ಮಾಡ್ತೀರಾ ಇಲ್ಲ ಡೈರೆಕ್ಟ್ ಹಂಗೆ? ಅಲ್ಲ, ಅದನ್ನೆಲ್ಲ ಫೀಡಿಗೆ ಮಿಕ್ಸ್ ಮಾಡ್ತೀವಿ. ಫೀಡ್ಗೆ ಮಾಡ್ಲೇಬೇಕು. ಮಿನರಲ್ ಮಿಕ್ಸ್ಚರ್, ಮತ್ತೆ ಅದು ಟಾಕ್ಸಿನ್ ಬೈಂಡರ್ ಹೇಳಿ ಬರ್ತದೆ, ಅದರಲ್ಲಿದ್ದು ಪಾಯ್ಸನ್ ರಿಮೂವ್ ಮಾಡ್ತದೆ. ಸರ್ ನೀವು ವೆಟರ್ನರಿ ಡಾಕ್ಟರ್ ಯಾರು ಕರ್ಸೋದಿಲ್ವಾ? ಅಲ್ಲ, ಖಾಲಿ ಕಾಂಪ್ಲಿಕೇಟೆಡ್ ಡೆಲಿವರಿ ಕೇಸಸ್ ಇದ್ರೆ ಮಾತ್ರ ಮಾಡ್ತೇವೆ. ಇಲ್ಲ ನಾವೇ ಹ್ಯಾಂಡಲ್ ಮಾಡ್ತೇವೆ. ಸರ್ ನೀವೇ? ಹೌದು ಸರ್. ಈಗ ಡಾರ್ಪರ್ ಬಗ್ಗೆ ಹೆಂಗೆ ಸರ್? ಅಲ್ಲ, ಡಾರ್ಪರ್ ಏನಾಗ್ತದೆ ನೋಡಿ, 150 kgಗೆ ಹೋಗ್ತದೆ. ಈಗ ನೋಡಿ, ಅದು ಪ್ಯೂರ್ ಅಲ್ಲ, ಅದು F4 ಅದು ಅಲ್ಲಿ ಕಾಣ್ತದಲ್ಲ. ಈಗ ಅದು ಒಂದಿದೆ, ಈಗ ಸುಮಾರು ಒಂದು 70-75 kg ಇದೆ ತೂಕ, ಹೌದಲ್ಲ? ಈಗ ನಿಮ್ಗೆ ಲೋಕಲ್ಗೆ ಅದನ್ನು ಕ್ರಾಸ್ ಮಾಡಿದ್ರೆ ನಿಮ್ಗೆ 50 kg ಬರುವ ಟಗರು 100 kg ಬಂದು ಬಿಡ್ತದೆ. 50 kg ಎಕ್ಸ್ಟ್ರಾ ಬರ್ತದಲ್ಲ. ಈಗ ಕ್ರಾಸ್ ಬ್ರೀಡಿಂಗಿಗೆ ಇವತ್ತು ಹಾಲಿಗೆ HF ಬಿಟ್ರೆ ಬೇರೆ ಯಾವ್ದಾದ್ರು ಸಾಕ್ತಾರ? ಹೌದು, ಹಾಗೆ. ಲೋಕಲ್ ತಳಿ ಸಾಕತ್ಕು ಈ ಡಾರ್ಪರ್ ತಳಿ ಸಾಕತ್ಕೆ ಏನು ವ್ಯತ್ಯಾಸ ಇರುತ್ತೆ ಸರ್? ಡಾರ್ಪರ್ ಅಂದ್ರೆ ಪ್ಯೂರ್ ಅಲ್ಲ, ಇವರು ಪ್ಯೂರ್ ಕ್ರಾಸ್ ಕಾಸ್ಟ್ಲಿ ಇದೆ. ಒಂದು ಟಗರು 2.5-3 ಲಕ್ಷ ಇದೆ, ಹೌದು. ಕೆಲವರು 5 ಲಕ್ಷಕ್ಕೂ ಮಾರ್ತಾರೆ. ಅದನ್ನು ಕ್ರಾಸ್ ಮಾಡಿದಾಗ ನಿಮ್ಗೆ ತೂಕ ಗೇನ್ ಆಗ್ತದೆ, ವೆಯ್ಟ್ ಗೇನ್ಸ್. ಅದೇ ವೆಯ್ಟ್ ಜಾಸ್ತಿ, ಮಟನ್ ಪರ್ಪಸ್ ಅದು. ಹೌದು, ರೈತರುಗಳೆಲ್ಲ ಸಾಕ್ತಾರೆ ಸರ್, ಆದ್ರೆ ಮಾರ್ಕೆಟಿಂಗ್ ತೊಂದ್ರೆ. ಯಾವ ತರ ಮಾರ್ಕೆಟಿಂಗ್ ಮಾಡೋದು ಅಂತ? ಅಲ್ಲ, ಮಾರ್ಕೆಟಿಂಗ್ ಅವರೇ ಯೋಚನೆ ಮಾಡ್ಬೇಕಲ್ಲ ಇವರು. ನೋಡಿ, ಇಲ್ಲಿ ಏನಾಗಿದೆ, ರೈತರದ್ದು ಒಟ್ಟಿಗೆ ಒಗ್ಗಟ್ಟಿಲ್ಲ ಅವ್ರದ್ದು. ಈಗ ಉದಾಹರಣೆಗೆ ನಮ್ಮ ಹತ್ರ ಇವ್ರಿಗೆ ಬರ್ತಾರೆ, ಆಯ್ತು, ಅವ್ರಿಗೆ 10-12 ಬೇಕು, ಅವ್ರಿಗೆ ಗೊತ್ತಿದೆ 400 ರೂಪಾಯಿ ತೂಕ ನಾವು ಕೊಟ್ಬಿಡ್ತೇವೆ, ಅರ್ಥ ಆಯ್ತಲ್ಲ? ಅಲ್ಲಿ ಅವ್ರ ಹತ್ರ ಏನು ಹೀಗೆ ಇಲ್ಲ, ನಾವು ಜೊತೆ ಸೇರ್ಬೇಕು, ನಾವು ಮಾಡ್ಬೇಕಂತ ಭಾವನೆನೇ ಇಲ್ಲ ಅವರಿಗೆ. ಅವರು ಸಂತೆಗೆ ತಕೊಂಡು ಹೋಗ್ತಾರೆ, ಅಲ್ಲಿ 6-3 ಮಾರ್ಕೊಂಡು ಬಂದ್ಬಿಡ್ತಾರೆ, ಗೊತ್ತಾಯ್ತಲ್ಲ? ಅದು ಅವ್ರ ಪ್ರಾಬ್ಲಮ್ ಅಲ್ವಾ? ಹೌದು ಮಾಡ್ಬೇಕು. ಆಡು ಕುರಿ ನಾವು ಆನಿಮಲ್ ಲೈಫ್ ಸ್ಟಾಕ್ ಅಲ್ಲಿ ಇದ್ದೇವಲ್ಲ ಇವರು. ಈಗ ನಾವು ಹಸು ಸಾಕುದಿಲ್ಲ, ಯಾಕೆ? ಅದ್ರಲ್ಲಿ ಏನು ಸಿಗುದಿಲ್ಲ. ಈಗ ರೈತ ಮಾಡ್ತಾನೆ, ಅವನಿಗೆ ಏನೋ ಅರ್ಧ ಕೂಲಿ ಸಿಗ್ತದೆ. ನಾವಿಲ್ಲಿ ಎಲ್ಲ ಕೂಲಿ ಕೊಟ್ಟೆ ಮಾಡ್ಬೇಕಲ್ಲ. ಈಗ ಒಂದು ಆಳು ನಮ್ಗೆ ಇವತ್ತು 18-20 ಸಾವಿರ ಬೀಳ್ತಾನೆ, ಗಂಡಾಳು. ಅದು ಇದರಿಂದಲೇ ತೆಗಿಬೇಕಲ್ಲ. ಹಸು ಸಾಕಾಣಿಕೆಯಲ್ಲಿ ಯಾವ ರೈತ ಇದ್ ಮಾಡ್ತಾನೆ? ಹಸು ಸಾಕಿ ದುಡ್ಡು ಮಾಡಿದವನು ಯಾರಿದ್ದಾರೆ? ಹೌದಲ್ಲ? ಈಗ 40 ಲೀಟರ್ ಎಲ್ಲ ಹಸು ಸಾಕಿ ನಾವು ಹತ್ರ ಲೆಕ್ಕ ಕೇಳಿದ್ರೆ ಲಾಸ್ ಅಲ್ಲಿ ಇದ್ದಾರೆ ಅವರು. ಅವ್ರಿಗೇನೋ ಬೇರೆ ಬಿಸ್ನೆಸ್ ಇರ್ತದೆ, ಅದರಿಂದ ಮೇಂಟೈನ್ ಮಾಡ್ಕೊಂಡು ಹೋಗ್ತಾರೆ. ಇದರಿಂದಲೇ ಸಂಪಾದನೆ ಮಾಡ್ಲಿಕ್ಕೆ ಹೇಳಿದ್ರೆ ಆಗ್ತದ? ಸರ್, ಪ್ರಾಫಿಟ್ ಬರ್ಬೇಕು ಅಂದ್ರೆ ಯಾವ ರೀತಿ ಮಾಡ್ಬೇಕು ಸರ್? ಪ್ರಾಫಿಟ್ ನೀವು ಚೆನ್ನಾಗಿ ಮಾಡ್ಬೇಕು. ಇವರು ಚೆನ್ನಾಗಿಲ್ಲ, ಪ್ರಾಫಿಟ್ ಆಡ್ ಸಾಕಿದ ಕೂಡಲೇ ಪ್ರಾಫಿಟ್ ಬರುದಿಲ್ಲ, ಹೌದಲ್ಲ? ಇಂತ ಜಮೀನ್ ಕಳ್ಕೊಂಡವ್ರು ಎಷ್ಟೋ ಜನ ಇದ್ದಾರೆ, ಆಡ್ ಕುರಿ ಸಾಕಿ ಬ್ಯಾಂಕ್ ಅಲ್ಲಿ ಸಾಲ ಮಾಡಿ. ಸರ್, ಅದೇ ಸೀಸನ್ ಲಾಸ್ ಆಯ್ತು ಹಂಗೆಲ್ಲ. ಅದು ಅವ್ರಿಗೆ ಇದೆ. ಈಗ ಎಲ್ಲ ಅಂಗಡಿ ಓಪನ್ ಮಾಡ್ತಾರೆ, ಎಲ್ರಿಗೆ ಲಾಭ ಆಗ್ತದ? ಆಗುದಿಲ್ಲ. ಯಾರು ಚೆನ್ನಾಗಿ ಸರ್ವಿಸ್ ಕೊಡ್ತಾರೆ, ಹೌದಲ್ಲ? ಕ್ವಾಲಿಟಿ. ಹೌದು. ಈಗ ನಮ್ದೇ ಕಸ್ಟಮರ್ಸ್ ಇದ್ದಾರೆ, ಅವ್ರು ನಮ್ಮನ್ ಬಿಟ್ಟು ಎಲ್ಲೂ ಹೋಗುದಿಲ್ಲ. ಈಗ ನಮ್ದು ಹಂದಿ ಮರಿ ಮಾರ್ತೇವೆ ನಾವು, ನಮ್ದೇ ಕಸ್ಟಮರ್ಸ್ ಇದ್ದಾರೆ. ಈಗ ಬೇರೆಯವ್ರು ಹೇಳ್ತಾರೆ ನಮ್ದು ಮರಿ ಸೇಲ್ ಆಗುದಿಲ್ಲ ಹೇಳ್ತಾರೆ. ಮರಿದು ಕ್ವಾಲಿಟಿ ಚೆನ್ನಾಗಿರ್ಬೇಕಲ್ಲ ಸರ್. ನಿಮ್ಗೆ ಈ ಸೀಸನ್ ಅಲ್ಲಿ ಅಂತ ಸೇಲ್ ಆಗುತ್ತೋ ಯಾವಾಗ್ಲೂ ಸೇಲ್ ಆಗುತ್ತೆ? ಹಾಗೇನಿಲ್ಲ. ಈಗ ಅಲ್ಲಿ ಬಂತು ಒಂದು 30 kg ತೂಕ ಬಂದ್ರೆ ಅದನ್ನು ಯಾರು ಬಂದು ಕೇಳಿದ್ರೆ ಕೊಡ್ತೇವೆ, ಅದ್ರ ಕಮ್ಮಿಗೆ ತೂಕದ್ದು ನಾವು ಕೊಡುದಿಲ್ಲ. ನಿಮ್ಗೆ ವರ್ಕೌಟ್ ಆಗ್ಬೇಕಲ್ಲ. ಈಗ 30 ಹೇಳಿದ್ರೆ ಒಂದು ಆಡು ಒಂದು ವಾತ 12 ಸಾವಿರಕ್ಕೆ ಹೋಗ್ತದೆ, ಹೌದಲ್ಲ?
ಸರ್ ಇವು ಬಿಟ್ಟು ಬೇರೆ ಬ್ರೀಡ್ ಯಾವ್ದಾರ ಸಾಕ್ಬೇಕು ಅಂತ ನಿಮ್ ಐಡಿಯಾ ಇಲ್ಲ, ನಮ್ದೀಗ ಟೋಟಲ್ ಫೋಕಸ್ ಶಾಮಿ ಮೇಲೆ ಇದೆ. ಶಾಮಿ ಹೌದು. ಸರ್ ಇದು ಶೆಡ್ ಅಳತೆ ಬಂದು ಎಷ್ಟೈತೆ? ಇದು 120x80, ಉದ್ದ 120 ಇದೆ, ಅಗಲ 80 ಅಡಿ ಇದೆ. ಸರ್ ಎಷ್ಟು ಬಿಡ್ಬೋದು ಇದ್ರೊಳಗೆ ಫುಲ್ ಎಲ್ಲ? ಅಲ್ಲ, ಅದು ಸೈಜ್ ಮೇಲೆ ಹೋಗ್ತದೆ. ಈಗ ದೊಡ್ಡ ಆಡುಗಳೇ ಬಿಡ್ಬೇಕಿದ್ರೆ 500 ಬಿಡ್ಬೋದು. ಮರಿ ಜೊತೆ ಆದ್ರೆ 1000ವರೆಗೆ ತಗೊಂಡು ಹೋಗ್ಬೋದು. ಸರ್ ಇದು ಎಷ್ಟು ಬೀಳ್ತದೆ ಸರ್ ಶೆಡ್ ಇನ್ವೆಸ್ಟ್? ಆಲ್ಮೋಸ್ಟ್ 1 ಕೋಟಿ ಬೀಳ್ತದೆ. 1 ಕೋಟಿ ಬೀಳ. ಸರ್ ಕೆಳಗಡೆ ಏನೋ ಕೋಳಿ ಆತರ ಏನೋ ಸಾಕಿ? ಅಲ್ಲ, ಅದೇನಾಗ್ತದೆ, ಕೋಳಿಗೆ ಒಂದು ಹೇನು ಬರ್ತದೆ, ಎಲ್ಲಾದ್ರೂ ಆಡುಗಳಿಗೆ ಬಂದು ಇನ್ಫೆಕ್ಷನ್ ಆದ್ರೆ ಮುಗಿಯುತ್ತದೆ. ಸರ್ ಈಗ ಗೊಬ್ಬರ ಎಲ್ಲ ಏನ್ ಮಾಡ್ತೀರಿ ಸರ್? ಇಷ್ಟೊಂದು ಗೊಬ್ಬರ ಬೆಂಗಳೂರಿನವರು ನರ್ಸರಿ ಅವರು ಅವ್ರು ಬರ್ತಾರೆ ನೋಡಿ, ಇಲ್ಲಿ ತುಂಬ್ಕೊಂಡು ಹೋಗ್ತಾರೆ ಅವರು. ಸರ್ ಅವರೇ ಬಂದು ತುಂಬ್ಕೊ ಹೋಗ್ತಾರ? ಅವರೇ ಬಂದು ಒಳಗಡೆ ಹೋಗಿ ತುಂಬ್ಕೊಂಡು ಬರ್ತಾರೆ. ಅವ್ರೇನ್ ಮಾಡ್ತಾರೆ, ಮಣ್ಣಿನ ಜೊತೆ ಗೊಬ್ಬರ ಮಿಕ್ಸ್ ಮಾಡಿ ಚೀಲದಲ್ಲಿ ಮನೆಗಳಿಗೆ ಬೆಂಗಳೂರು ಮಾರ್ತಾರೆ. ಅವ್ರಿಗೆ ಅಂದ್ರೆ ಅಲ್ಲಿ ಮಣ್ಣು ಸಿಗುದಿಲ್ಲ, ಗೊಬ್ಬರನು ಸಿಗುದಿಲ್ಲ ಅಲ್ಲ.